ಒಂದು ದೊಡ್ಡ ಬಿರುಗಾಳಿ ಎದ್ದಾಗ ಆ ಸಮುದ್ರದ ಮೇಲ್ಮೈಯಲ್ಲಿರುವ ಹಡಗು ಹೇಗಿರುತ್ತೆ ಅಂತ ಸ್ವಲ್ಪ ಯೋಚಿಸಿ ನೋಡಿ. ಹ್ಮ್ ಆ ಅಲೆಗಳಿಗೆ ಸಿಲುಕಿ ಒದ್ದಾಡ್ತಿರುತ್ತೆ. ಹೌದು, ಗಾಳಿಯ ಅಬ್ಬರಕ್ಕೆ ಅದರ ಪಟಗಳೆಲ್ಲ ಹರಿದು ಹೋಗಿ ನಾವಿಕರು ಕೂಡ ಪ್ರಾಣಭಯದಿಂದ ನಡುಗ್ತಾ ಇರ್ತಾರೆ. ಖಂಡಿತ. ಆದರೆ ಅದೇ ಸಮುದ್ರದ 100 ಅಡಿಗಳಷ್ಟು ಆಳದಲ್ಲಿರುವ ಜಲಾಂತರ್ಗಾಮಿಗೆ ಅಂದ್ರೆ ಆ ಸಬ್ಮರೀನ್ಗೆ ಮೇಲೆ ನಡೀತಿರುವ ಈ ಭೀಕರ ಬಿರುಗಾಳಿಯ ಅರಿವೇ ಇರೋದಿಲ್ಲ. ಓಹೋ, ನಿಜ. ಅಲ್ಲಿ ಸಂಪೂರ್ಣವಾದ ಒಂದು ರೀತಿಯ ವಿವರಿಸಲಾಗದಂತಹ ನಿಶ್ಶಬ್ದ ಮತ್ತು ಸ್ಥಿರತೆ ಇರುತ್ತೆ. ನಾವು ದಿನನಿತ್ಯದ ಬದುಕಿನಲ್ಲಿ ಹುಡುಕುತ್ತಿರುವ ಶಾಂತಿ ಕೂಡ ಹೀಗೆ ಇರ್ಬೇಕಲ್ವಾ? 100ಕ್ಕೆ 100 ಸತ್ಯ. ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಪರಿಶೀಲಿಸಲಿರುವ ವಿಷಯ ನಮ್ಮೆಲ್ಲರ ಬದುಕಿಗೆ ಅತ್ಯಂತ ಹತ್ತಿರವಾದದ್ದು. ನಮ್ಮ ಮುಂದಿರುವ ಮೂಲ ಪಠ್ಯವು ಯೋಹಾನ ಬರೆದ ಸುವಾರ್ತೆ ಇದೆಯಲ್ವಾ? ಹೌದು, 14ನೇ ಅಧ್ಯಾಯ. ಅದೇ, ಅದರ 27ರಿಂದ 31ರವರೆಗಿನ ವಾಕ್ಯಗಳ ಕುಣಿತಾದ ಒಂದು ಆಳವಾದ ವಿವರಣೆಯನ್ನ ನಾವಿಂದು ನೋಡ್ತಾ ಇದ್ದೀವಿ. ಯೇಸು ಕ್ರಿಸ್ತರು ತಮ್ಮ ಕಷ್ಟಾನುಭವದ ಹಾದಿಯಲ್ಲಿ, ಅಂದ್ರೆ ಆ ಶಿಲುಬೆಯ ಮರಣದ ಕಡೆಗೆ ಹೆಜ್ಜೆ ಹಾಕುವ ಮುನ್ನ ಶಿಷ್ಯರಿಗೆ ನೀಡಿದ ಶಾಂತಿ ಮತ್ತು ಸಮಾಧಾನದ ಮಾತುಗಳ ಬಗ್ಗೆ ಈ ಮೂಲ ಪಠ್ಯ ಇದೆ. ಸರಿ, ಇದನ್ನ ಬಿಡಿಸಿ ನೋಡೋಣ. ಇಲ್ಲಿ ನಾವು ಬರೀ ಒಂದು ಐತಿಹಾಸಿಕ ಘಟನೆಯನ್ನಷ್ಟೇ ನೋಡ್ತಾ ಇಲ್ಲ ಅಲ್ವಾ? ಖಂಡಿತ ಇಲ್ಲ. ನಮ್ಮ ಮುಂದಿರುವ ಈ ವಿವರಣೆಯು ಕೇವಲ ಒಂದು ಧಾರ್ಮಿಕ ಪಠ್ಯದ ಮೇಲ್ನೋಟದ ವ್ಯಾಖ್ಯಾನ ಮಾತ್ರ ಅಲ್ಲ. ಮತ್ತೆ ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಇದೊಂದು ಅತ್ಯಂತ ಆಳವಾದ, ವಿಶ್ಲೇಷಣಾತ್ಮಕ ಮತ್ತು ಮಾನವನ ಮನೋಭಾವವನ್ನು ಅರ್ಥಮಾಡಿಕೊಳ್ಳುವ ಒಂದು ಪಾಲನಾ ವಿವರಣೆ, ಅಂದ್ರೆ ಪಾಸ್ಟೋರಲ್ ಎಕ್ಸ್ಪ್ಲನೇಷನ್ ಅಂತ ಹೇಳಬಹುದು. ಓಕೆ. ಇದನ್ನ ನಾವು ಕೇವಲ ಒಬ್ಬ ನಾಯಕ ತನ್ನ ಅನುಯಾಯಿಗಳನ್ನು ಬಿಟ್ಟು ಹೋಗುವಾಗ ಹೇಳುವ ವಿದಾಯದ ಭಾಷಣ ಅಂತ ಭಾವಿಸಿದರೆ ಇದರ ನಿಜವಾದ ತಿರುಳನ್ನೇ ನಾವು ಕಳ್ಕೊಳ್ತೀವಿ. ಅಂದ್ರೆ ಇದು ಕೇವಲ ನೋವಿನ ಸಂದೇಶ ಅಲ್ಲ ಅಂತೀರಾ? ಹೌದು. ಈ ಪಠ್ಯ ನಮಗೆ ಹೇಳಹೊರಟಿರುವುದು ಮಾನವ ಕುಲದ ಅತಿ ದೊಡ್ಡ ಸಮಸ್ಯೆಯ ಬಗ್ಗೆ. ಅಂದ್ರೆ ಅತ್ಯಂತ ಕಷ್ಟದ, ಅಂಧಕಾರಮಯವಾದ ಸಮಯದಲ್ಲಿ ನಮ್ಮ ಅಂತರಂಗವನ್ನ ಹೇಗೆ ಕಾಪಾಡಿಕೊಳ್ಳೋದು ಅಂತ. ಕಷ್ಟದ ಸಮಯದಲ್ಲೂ ಆ ದೈವಿಕ ವಿಜಯದ ಮುನ್ಸೂಚನೆಯನ್ನು ಹೇಗೆ ಕಾಣಬಹುದು ಅನ್ನೋದನ್ನ ಈ ಪಠ್ಯ ಬಿಡಿಸಿಡುತ್ತೆ. ಆ ಸ್ಥಿರತೆಯ ಬಗ್ಗೆ ಮಾತನಾಡುವಾಗ ಪಠ್ಯದಲ್ಲಿ ಬರುವ ಒಂದು ವಾಕ್ಯ ನಮ್ಮ ಆಲೋಚನಾ ಕ್ರಮವನ್ನೇ ಪ್ರಶ್ನಿಸುತ್ತೆ. ಯಾವುದದು? ಯೇಸು ಹೇಳ್ತಾರೆ, ಈ ಲೋಕವು ಕೊಡುವ ರೀತಿಯಲ್ಲಿ ನಾನದನ್ನು ನಿಮಗೆ ಕೊಡುವುದಿಲ್ಲ ಅಂತ. ಹೌದು. ಇದು ಮೇಲ್ನೋಟಕ್ಕೆ ಸರಳವಾದ ವಾಕ್ಯದಂತೆ ಕಂಡ್ರೂ ಇದರ ಒಳಗೆ 2 ಸಂಪೂರ್ಣ ವಿಭಿನ್ನವಾದ ಪ್ರಪಂಚಗಳ ಪರಿಚಯ ಇದೆ. ನಿಜ. ಜಗತ್ತು ಶಾಂತಿಯನ್ನ ಹೇಗೆ ನೋಡುತ್ತೆ ಮತ್ತು ಮೂಲ ಪಠ್ಯ ಅದನ್ನ ಹೇಗೆ ವ್ಯಾಖ್ಯಾನಿಸುತ್ತೆ ಅನ್ನೋದರ ನಡುವಿನ ಆ ವೈರುಧ್ಯ ಬಹಳ ದೊಡ್ಡದು. ಅಂದ್ರೆ ನಾವು ಸಾಮಾನ್ಯವಾಗಿ ಶಾಂತಿ ಅಂದ್ರೆ ಅದು ನಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಗಳ ಮೇಲೆ ನಿಂತಿರುವ ಒಂದು ವ್ಯವಸ್ಥೆ ಅಂತ ಅಂದುಕೊಳ್ತೀವಿ ಅಲ್ವಾ? ಹೌದು. ಉದಾಹರಣೆಗೆ ಬ್ಯಾಂಕ್ ಖಾತೆಯಲ್ಲಿ ಸಾಕಷ್ಟು ಹಣವಿದ್ದಾಗ, ಕಚೇರಿಯಲ್ಲಿ ಬಾಸ್ ಜೊತೆಗಿನ ಸಂಬಂಧ ಚೆನ್ನಾಗಿದ್ದಾಗ, ಅಥವಾ ದೇಶದಲ್ಲಿ ಯುದ್ಧ ಇಲ್ಲದೆ ಇದ್ದಾಗ, ಆರೋಗ್ಯವಾಗಿದ್ದಾಗ, ಹೀಗೆ ಕೊಡುವ ಶಾಂತಿ. ಆದರೆ ಇದರ ಸಮಸ್ಯೆ ಏನಪ್ಪಾ ಅಂದ್ರೆ ಈ ಪರಿಸ್ಥಿತಿಗಳು ಸ್ವಲ್ಪ ಏರುಪೇರಾದ್ರೂ ಸಾಕು, ಆ ಶಾಂತಿ ಕಣ್ಮರೆಯಾಗುತ್ತೆ. ಹೌದು. ಲೋಕವು ಕೊಡುವ ಶಾಂತಿ ಅನ್ನೋದು ಆ ಬಿರುಗಾಳಿ ಇಲ್ಲದ ಬಿಸಿಲಿರುವ ದಿನದಲ್ಲಿನ ಪ್ರಶಾಂತ ಸಮುದ್ರವಿದ್ದಂತೆ. ಪರಿಸ್ಥಿತಿಗಳು ಚೆನ್ನಾಗಿದ್ರೆ ಮಾತ್ರ ಅದಿರುತ್ತೆ. ಇಲ್ಲಿ ನಾವು ಅರಸುವ ಲೌಕಿಕ ಶಾಂತಿ ಎಷ್ಟು ದುರ್ಬಲವಾದದ್ದು ಅನ್ನೋದು ಸ್ಪಷ್ಟವಾಗುತ್ತೆ. ಪರಿಸ್ಥಿತಿಗಳ ಮೇಲೆ ಆಧಾರಿತವಾದ ಶಾಂತಿ ಅನ್ನೋದು ಕೇವಲ ಒಂದು ತಾತ್ಕಾಲಿಕ ವಿರಾಮ ಮಾತ್ರ. ಆದರೆ ದೈವಿಕ ಶಾಂತಿಯ ಮೂಲ ಸ್ವರೂಪವೇ ಬೇರೆ. ಅದು ನಾವು ಆರಂಭದಲ್ಲಿ ಮಾತನಾಡಿದ ಸಬ್ಮರೀನ್ ತರ ಅಲ್ವಾ? ಖಂಡಿತ. ಇಲ್ಲಿ ಅತ್ಯಂತ ಆಸಕ್ತಿದಾಯಕವಾದ ವಿಷಯ ಏನಪ್ಪಾ ಅಂದ್ರೆ, ಯೇಸು ನೀಡುವ ಶಾಂತಿಯು ಹೊರಗಿನ ಬಿರುಗಾಳಿಯನ್ನು ನಿಲ್ಲಿಸುವ ಭರವಸೆಯನ್ನೇನೂ ಕೊಡ್ತಾ ಇಲ್ಲ. ಕಷ್ಟಗಳು ಬರೋದೇ ಇಲ್ಲ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಹೌದು. ಬದಲಾಗಿ ಬಿರುಗಾಳಿಯ ನಡುವೆಯೂ ಕುಸಿಯದ ಕದಲದ ಒಂದು ಆಂತರಿಕ ಬಲವನ್ನ ಇಲ್ಲಿ ಶಾಂತಿ ಅಂತ ಕರೆಯಲಾಗ್ತಾ ಇದೆ. ಇದು ಪರಿಸ್ಥಿತಿಗಳನ್ನು ಮೀರಿದ ಶಾಂತಿ. ಅಂದ್ರೆ ಸುತ್ತಲಿನ ಜಗತ್ತು ಕುಸಿದು ಬೀಳ್ತಿರುವಾಗಲೂ ಅಂತರಂಗದಲ್ಲಿ ಒಂದು ಅಚಲವಾದ ನಂಬಿಕೆಯನ್ನ ಕಾಯ್ದುಕೊಳ್ಳೋದು. ಅದೇ. ಆದರೆ ಇಲ್ಲೊಂದು ಗೊಂದಲ ಇದೆ. ಏನದು? ಈ ಅಂತರಂಗದ ಶಾಂತಿ ಬಗ್ಗೆ ಹೇಳ್ತಾನೆ ಯೇಸು, ಪಿತಾ ನನಗಿಂತಲೂ ಶ್ರೇಷ್ಠರು ಅನ್ನೋ ಮಾತನ್ನ ಸೇರಿಸ್ತಾರೆ. ಒಂದು ಕಡೆ ಇಂತಹ ಅಪಾರವಾದ ಅಚಲವಾದ ಸ್ಥಿರತೆಯನ್ನ ನೀಡೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ತಮ್ಮ ಮಿತಿಯನ್ನ ಅಥವಾ ಶ್ರೇಷ್ಠತೆಯ ವ್ಯತ್ಯಾಸವನ್ನ ಪ್ರಸ್ತಾಪಿಸ್ತಾ ಇದ್ದಾರೆ. ಇದು ಯಾಕೆ? ಇದು ಬಹಳ ಆಳವಾದ ಪಾಯಿಂಟ್. ಈ ಪ್ರಶ್ನೆಯು ನಮ್ಮ ಆಧುನಿಕ ಆಲೋಚನೆ ಮತ್ತು ದೈವಿಕ ಕ್ರಮಾನುಗತೆ, ಅಂದ್ರೆ ಆ ಡಿವೈನ್ ಆರ್ಡರ್ ನಡುವಿನ ತಿಕ್ಕಾಟವನ್ನ ತೋರಿಸುತ್ತೆ. ಹೇಗೆ? ನಾವು ಸಾಮಾನ್ಯವಾದಿ ಎಲ್ಲವೂ ನಮ್ಮ ಕಂಟ್ರೋಲ್ನಲ್ಲಿದ್ರೆ ಮಾತ್ರ ಶಾಂತಿ ಸಿಗುತ್ತೆ ಅಂತ ನಂಬ್ತೀವಿ ಅಲ್ವಾ? ನಿಜ.
ನಾವು ನಿಯಂತ್ರಣದಲ್ಲಿಯೇ ಶಾಂತಿ ಇದೆ ಅಂತ ಭ್ರಮಿಸ್ತೀವಿ. ಆದ್ರೆ ಈ ಪಠ್ಯದ ಪ್ರಕಾರ ನಿಜವಾದ ಶಾಂತಿ ಹುಟ್ಟೋದೇ ನಿಯಂತ್ರಣವನ್ನ ಬಿಟ್ಟುಕೊಡೋದ್ರಿಂದ. ಓಹೋ, ನಿಯಂತ್ರಣವನ್ನ ಬಿಟ್ಟುಕೊಡೋದ್ರಿಂದನಾ? ಹೌದು. ಯೇಸು ಪಿತ ನನಗಿಂತಲೂ ಶ್ರೇಷ್ಠರು ಅಂತ ಹೇಳುವಾಗ ಆ ಕ್ಷಣದಲ್ಲಿ ಅವರು ತಮ್ಮ ಮಾನವ ರೂಪದ ಮಿತಿಯನ್ನು ಒಪ್ಪಿಕೊಳ್ತಾ ಇದ್ದಾರೆ. ತಾವು ತಂದೆಯ ಚಿತ್ತಕ್ಕೆ ಅಂದ್ರೆ ಆ ಒಂದು ಬೃಹತ್ ದೈವಿಕ ಯೋಜನೆಗೆ ತಮ್ಮನ್ನು ತಾವು ಸಂಪೂರ್ಣವಾಗಿ ಶರಣಾಗತರನ್ನಾಗಿ ಮಾಡಿಕೊಂಡಿದ್ದಾರೆ ಅಂತ ಇದು ಸೂಚಿಸುತ್ತೆ. ಅಂದ್ರೆ ಜಗತ್ತಿನ ಆಗುಹೋಗುಗಳೆಲ್ಲವೂ ಒಂದು ಉನ್ನತವಾದ ಕ್ರಮದಲ್ಲೇ ನಡೀತಾ ಇದೆ ಮತ್ತು ನಾನು ಆ ಕ್ರಮಕ್ಕೆ ವಿಧೇಯನಾಗಿದ್ದೇನೆ ಅನ್ನೋ ಅರಿವು. ಖಂಡಿತ. ಕಷ್ಟಗಳು ಬಂದಾಗ ನಾವು ನಾನೇ ಎಲ್ಲವನ್ನೂ ಸರಿಪಡಿಸ್ತೀನಿ ಅಂತ ಒದ್ದಾಡಿದಷ್ಟು ಆತಂಕ ಹೆಚ್ಚಾಗುತ್ತೆ ಅಷ್ಟೆ. ಹೌದು ಹೌದು, ಅದು ಬಹಳ ಕಾಮನ್. ಆದ್ರೆ ಇದೆಲ್ಲವೂ ಒಂದು ಉನ್ನತ ಶಕ್ತಿಯ ನಿಯಂತ್ರಣದಲ್ಲಿದೆ, ನಾನು ಕೇವಲ ವಿಧೇಯನಾಗಿರಬೇಕು ಅಂತ ಶರಣಾದಾಗ ಅಲ್ಲಿ ಒಂದು ರೀತಿಯ ಆಳವಾದ ಶಾಂತಿ ಮೂಡುತ್ತೆ. ಇದನ್ನೇ ಈ ಪಠ್ಯ ವಿವರಿಸ್ತಾ ಇರೋದು. ಆ ಜಲಾಂತರ್ಗಾಮಿಯ ಸ್ಥಿರತೆಗೆ ಕಾರಣವೇ ಆ ಶರಣಾಗತಿಯಲ್ವಾ? ನಾನು ಇಡೀ ಸಮುದ್ರವನ್ನ ನಿಯಂತ್ರಿಸುವ ಅಗತ್ಯವಿಲ್ಲ, ನನ್ನ ಅಂತರಂಗವನ್ನ ಕಾಯ್ದುಕೊಂಡ್ರೆ ಸಾಕು ಅನ್ನೋ ಅರಿವು. ಎಕ್ಸಾಕ್ಟ್ಲಿ. ಇದು ನಿಜಕ್ಕೂ ಆಳವಾದ ವಿಚಾರ. ಆದರೆ ಇದನ್ನ ಸ್ವಲ್ಪ ವಾಸ್ತವದ ನೆಲೆಗೆ ತರೋಣ. ಅಂತರಂಗದ ಶಾಂತಿ ಎಷ್ಟೇ ಬಲವಾಗಿದ್ರೂ ಅತ್ಯಂತ ಕಠಿಣವಾದ ವಿರೋಧ ಅಂದ್ರೆ ಕಣ್ಣೆದುರಿಗೆ ಸಾಕ್ಷಾತ್ ಸಾವೇ ಬಂದ್ ನಿಂತಾಗ ಈ ಶಾಂತಿ ಉಳಿಯಲು ಸಾಧ್ಯನಾ? ಈ ಪಠ್ಯದಲ್ಲಿ ಬರುವ ಮುಂದಿನ ಭಾಗ ಒಂದು ದೊಡ್ಡ ವಿರೋಧಾಭಾಸವನ್ನ ನಮ್ಮ ಮುಂದಿಡುತ್ತೆ. ಆ ಲೋಕಾಧಿಪತಿಯ ಪ್ರಸ್ತಾಪ ಅಲ್ವಾ? ಹೌದು. ಹಾಗಾದರೆ ಇದೆಲ್ಲದರ ಅರ್ಥವೇನು? ಯೇಸು ಹೇಳ್ತಾರೆ, ಇಹಲೋಕಾಧಿಪತಿಯು ಬರ್ತಿದ್ದಾನೆ, ಆದರೂ ನನ್ನ ಮೇಲೆ ಅವನಿಗೆ ಯಾವ ಅಧಿಕಾರವೂ ಇಲ್ಲ ಅಂತ. ಸ್ವಲ್ಪ ಐತಿಹಾಸಿಕ ಹಿನ್ನೆಲೆಯಲ್ಲಿ ಯೋಚಿಸಿ ನೋಡಿದರೆ, ರೋಮನ್ ಸಾಮ್ರಾಜ್ಯದ ಶಿಲುಬೆ ಮರಣ ಅಂದ್ರೆ ಅದು ಆ ಕಾಲದ ಅತ್ಯಂತ ಕ್ರೂರವಾದ ಅವಮಾನಕರವಾದ ಶಿಕ್ಷೆಯಾಗಿತ್ತು. ಹೌದು, ಬಹಳ ಕ್ರೂರವಾದದ್ದು. ಸೈತಾನನನ್ನಾಗ್ಲಿ ಅಥವಾ ಆ ಕಾಲದ ಕ್ರೂರ ವ್ಯವಸ್ಥೆನೇ ಆಗ್ಲಿ ಲೋಕಾಧಿಪತಿ ಅಂತ ಕರೆದು ಆತ ಬರ್ತಾ ಇದ್ದಾನೆ ಅಂತಾರೆ, ಆದರೂ ನನ್ನ ಮೇಲೆ ಅವನಿಗೆ ಅಧಿಕಾರವಿಲ್ಲ ಎನ್ನುತ್ತಾರೆ. ನಿಜ. ಒಬ್ಬರು ಮರಣದಂಡನೆಗೆ ಶರಣಾಗ್ತಾ ಇದ್ರೆ ಅದು ಅವರ ದೌರ್ಬಲ್ಯ ಅಲ್ವಾ? ಹೌದು. ಇದು ಹೇಗೆ ವಿಜಯ ಆಗತ್ತೆ? ಇದೇ ಈ ಸಂಪೂರ್ಣ ವಿವರಣೆಯ ಅತ್ಯಂತ ಜಟಿಲವಾದ ಘಟ್ಟ. ಇದನ್ನ ನಾವು ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದ್ರೆ ನಮ್ಗೆ ಉತ್ತರ ಸಿಗುತ್ತೆ. ಓಕೆ. ಜಗತ್ತಿನ ದೃಷ್ಟಿಯಲ್ಲಿ ಭೌತಿಕ ಕಣ್ಣುಗಳಿಂದ ನೋಡಿದಾಗ ಇದು ನಿಸ್ಸಂದೇಹವಾಗಿ ಸೋಲು ಮತ್ತು ಅಸಹಾಯಕತೆ. ಹೌದು, ಮೇಲ್ನೋಟಕ್ಕೆ ಹಾಗೆ ಕಾಣುತ್ತೆ. ಆದ್ರೆ ಆ ಶಾಸ್ತ್ರೀಯ ಮತ್ತು ವ್ಯಾಖ್ಯಾನಾತ್ಮಕ ವಿವರಣೆಯ ಮೂಲಕ ನೋಡಿದ್ರೆ ಕ್ರಿಸ್ತನು ಮರಣಕ್ಕೆ ಶರಣಾಗುತ್ತಿರುವುದು ಶತ್ರುಗಳ ಬಲದಿಂದಲ್ಲ, ಓಹೋ, ನನ್ನ ಮೇಲೆ ಅವನಿಗೆ ಯಾವ ಅಧಿಕಾರವೂ ಇಲ್ಲ ಎನ್ನುವ ಮೂಲಕ ಅವರು ಒಂದು ಸ್ಪಷ್ಟವಾದ ಗಡಿಯನ್ನು ಎಳಿತಾ ಇದ್ದಾರೆ. ಈ ಘಟನೆ ನಡೀತಾ ಇರೋದು ಲೋಕಾಧಿಪತಿಯ ಶಕ್ತಿಯಿಂದಲ್ಲ, ಬದಲಾಗಿ ಇದು ನನ್ನ ಸ್ವಂತ ಆಯ್ಕೆ ಅಂತ. ಅಂದ್ರೆ ಶತ್ರು ಬಂದು ಬಲವಂತವಾಗಿ ಅವರ ಪ್ರಾಣವನ್ನ ಕಸಿತಾ ಇಲ್ಲ, ಬದಲಾಗಿ ಒಂದು ಬೃಹತ್ತು ಉದ್ದೇಶದ ಪೂರೈಕೆಗಾಗಿ ತಾವೇ ಆ ಹಾದಿಯಲ್ಲಿ ಮುನ್ನಡೆದಿದ್ದಾರೆ. ನಿಖರವಾಡಿ, ಅವರು ತಂದೆಯ ಚಿತ್ತವನ್ನ ಪೂರೈಸಲು ಸ್ವಇಚ್ಛೆಯಿಂದ ಈ ಹಾದಿಯನ್ನ ಆರಿಸ್ಕೊಳ್ತಾ ಇದ್ದಾರೆ. ಇದು ಅಸಹಾಯಕತೆಯಲ್ಲ. ಇದು ಅಸಹಾಯಕತೆ ಅಲ್ಲ, ನಿಯಂತ್ರಣದ ಪರಾಕಾಷ್ಠೆ ಅಂತ ಹೇಳ್ಬಹುದಾ? ಖಂಡಿತ ಹೇಳ್ಬೋದು. ಇದನ್ನೇ ಪಠ್ಯವು ಪ್ರೇಮದ ಪರಾಕಾಷ್ಠೆ ಅಂತ ಕರೆಯುತ್ತೆ. ಪ್ರೇಮದ ಪರಾಕಾಷ್ಠೆ. ಆಹಾ, ಹೌದು. ಯೇಸು ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಪಿತನನ್ನ ಪ್ರೀತಿಸ್ತೇನೆ ಎಂಬುದನ್ನು ಲೋಕವು ತಿಳಿಯಬೇಕು ಅಂತ. ಅಂದ್ರೆ ಅವರ ಮರಣವು ವಿರೋಧಿಗಳ ವಿಜಯವಲ್ಲ, ಅದು ಪಿತನ ಮೇಲಿರುವ ಅವರ ಅನಂತ ಪ್ರೀತಿ ಮತ್ತು ವಿಧೇಯತೆಯ ಪರಮಾವಧಿ. ಅಂದ್ರೆ ಆ ಪ್ರಾಣವನ್ನ ಮಾನವ ಕುಲದ ಉದ್ಧಾರಕ್ಕಾಗಿ ತಾವಾಗಿಯೇ ಒಪ್ಪಿಸ್ಕೊಡ್ತಾ ಇದ್ದಾರೆ. ಒಂದು ದುರಂತದಂತೆ ಕಾಣುವ ಘಟನೆಯನ್ನ ಪ್ರೀತಿಯ ಅಂತಿಮ ವಿಜಯವನ್ನಾಗಿ ಪರಿವರ್ತಿಸ್ತಾ ಇದ್ದಾರೆ. ಹೌದು, ಇದು ನಿಜಕ್ಕೂ ಬೆರಗುಗೊಳ್ಳುವಂಥದ್ದು. ಆದ್ರೆ ಈ ಪ್ರೀತಿಯ ಮತ್ತು ವಿಜಯದ ಪರಿಕಲ್ಪನೆಯನ್ನು ಒಪ್ಕೊಂಡ್ರೂ ಕೂಡ ಇದೇ ಭಾಗದಲ್ಲಿ ಬರುವ ಇನ್ನೊಂದು ಮಾತು ದಿಗ್ಭ್ರಮೆ ಮೂಡಿಸುತ್ತೆ. ಯಾವುದು? ಯೇಸು ತಮ್ಮ ಶಿಷ್ಯರಿಗೆ ಹೇಳ್ತಾರೆ, ನೀವು ನನ್ನ ಪ್ರೀತಿಸುವವರಾಗಿದ್ರೆ ನಾನು ಪಿತನ ಬಳಿಗೆ ಹೋಗುತ್ತಿರುವುದನ್ನು ಕುರಿತು ಹಿಗ್ಗುತ್ತಿದ್ದೀರಿ ಅಂತ. ಓ ಹೌದು, ಆ ಹಿಗ್ಗುವಿಕೆಯ ಪರಿಕಲ್ಪನೆ. ಒಂದು ನಿಮಿಷ, ಇದು ಅರ್ಥ ಆಗ್ತಾ ಇಲ್ಲ. ಒಬ್ಬ ಗುರುವಿನ ಅತ್ಯಂತ ಪ್ರೀತಿಪಾತ್ರ ಮಾರ್ಗದರ್ಶಕನ ಕಷ್ಟಾನುಭವ ಪ್ರಾರಂಭ ಆಗ್ತಾ ಇದೆ, ಅವರು ಕ್ರೂರವಾದ ಸಾವನ್ನಪ್ಪಿ ದೂರ ಹೋಗ್ತಾ ಇದ್ದಾರೆ ಎನ್ನುವಾಗ ಶಿಷ್ಯರು ದುಃಖಿಸುವುದು ಸಹಜ ತಾನೆ? ಖಂಡಿತ. ಆದರೆ ಇಲ್ಲಿ ಹಿಗ್ಗುವಿಕೆ ಅಥವಾ ಸಂತೋಷ ಪಡುವುದರ ಬಗ್ಗೆ ಮಾತನಾಡಲಾಗ್ತಾ ಇದೆ. ತಮ್ಮ ಕಣ್ಣೆದುರೇ ನಡೀತಿರುವ ಇಂಥದೊಂದು ಕಷ್ಟದ ಸಮಯದಲ್ಲಿ ಶಿಷ್ಯರು ಯಾಕೆ ಸಂತೋಷ ಪಡಬೇಕು? ನಿಮ್ಮ ಪ್ರಶ್ನೆ ಬಹಳ ಸಹಜವಾದದ್ದು. ಸಾವಿನ ಮುಂದೆ ನಿಂತು ಸಂತೋಷ ಪಡಿ ಅಂತ ಹೇಳೋದು ಹುಚ್ಚುತನದಂತೆ ಕಾಣಬಹುದು. ಹೌದು, ಹಾಗೇ ಅನ್ಸುತ್ತೆ. ಆದ್ರೆ ಇಲ್ಲಿ ಸಾವನ್ನ ಒಂದು ಅಂತ್ಯದಂತೆ ನೋಡದೆ ಒಂದು ರೂಪಾಂತರದಂತೆ ನೋಡಲು ಆಹ್ವಾನಿಸಲಾಗ್ತಾ ಇದೆ. ಓಕೆ,
ರೂಪಾಂತರ ಅಂದ್ರೆ ಶಿಷ್ಯರು ಯಾಕೆ ಹಿಗ್ಗಬೇಕು ಅನ್ನೋದಕ್ಕೆ 2 ಬಲವಾದ ಕಾರಣಗಳಿವೆ. ಮೊದಲನೇದಾಗಿ, ಯೇಸು ಪಿತನ ಬಳಿಗೆ ಹೋಗುವುದು ಎಂದ್ರೆ ಅವರು ತಮ್ಮ ಮೂಲ ದೈವಿಕ ಮಹಿಮೆಗೆ ಹಿಂದಿರುಗುತ್ತಿದ್ದಾರೆ ಎಂದರ್ಥ. ಅಂದ್ರೆ ಒಬ್ಬ ಪ್ರೀತಿಪಾತ್ರ ವ್ಯಕ್ತಿ ತನ್ನ ಅತ್ಯುನ್ನತ ಮಹಿಮೆಯನ್ನು ಪಡಿತಾ ಇದ್ದಾನೆ ಅಂದ್ರೆ ಅದು ಸಂತೋಷದ ವಿಚಾರ ಅಂತಾನಾ? ಹೌದು, ಭೌತಿಕ ದೃಷ್ಟಿಯಿಂದ ನೋಡಿದ್ರೆ ಅದು ಅಗಲಿಕೆ, ಆದ್ರೆ ದೈವಿಕ ದೃಷ್ಟಿಯಿಂದ ನೋಡಿದ್ರೆ ದೈವಿಕ ದೃಷ್ಟಿಯಿಂದ ಅದು ಕಿರೀಟಧಾರಣೆ ಅಂತ ಹೇಳ್ಬೋದು. ಸರಿಯಾಗಿ ಹೇಳಿದ್ರಿ. ಇನ್ನು ಎರಡನೆಯ ಮತ್ತು ಅತ್ಯಂತ ಪ್ರಮುಖವಾದ ಕಾರಣ ಎಂದ್ರೆ ಆ ಅಗಲಿಕೆಯ ಹಿಂದಿರುವ ಆತ್ಮಿಕ ಲಾಭ. ಆತ್ಮಿಕ ಲಾಭ? ಹೌದು, ಯೇಸು ಭೌತಿಕವಾಗಿ ಪಿತನ ಬಳಿಗೆ ಹೋದ್ರೆ ಮಾತ್ರ ಆ ಸ್ಥಾನದಲ್ಲಿ ಪವಿತ್ರಾತ್ಮರನ್ನು ಕಳಿಸಿಕೊಡಲು ಸಾಧ್ಯ ಅಂತ ತಜ್ಞರು ತಿಳಿಸ್ತಾರೆ. ಓಹೋ, ಅಂದ್ರೆ ಯೇಸು ಭೌತಿಕ ರೂಪದಲ್ಲಿದ್ದಾಗ ಅವರು ಒಂದು ಸಮಯದಲ್ಲಿ ಒಂದೇ ಸ್ಥಳದಲ್ಲಿ ಇರಲು ಸಾಧ್ಯವಿತ್ತು ಅಲ್ವಾ? ಹೌದು, ಅವರು ಗಲಿಲಾಯಿಂದಲ್ಲಿದ್ರೆ ಜೆರುಸಲೇಂನಲ್ಲಿರಲು ಸಾಧ್ಯವಿರ್ಲಿಲ್ಲ. ಅಂದ್ರೆ ಈ ಅಗಲಿಕೆ ಕೇವಲ ಅಂತ್ಯವಲ್ಲ, ಅದೊಂದು ಹೊಸ ಮತ್ತು ಶಾಶ್ವತವಾದ ಒಡನಾಟದ ಆರಂಭ ಅಂತಾಯ್ತು. ಎಕ್ಸಾಕ್ಟ್ಲಿ. ಅದಕ್ಕಾಗಿಯೇ ಅವರು ದುಃಖಿಸುವ ಬದಲು ಹಿಗ್ಗಬೇಕು ಅಂತ ಹೇಳಲಾಗಿದೆ. ಭೌತಿಕ ಅಗಲಿಕೆಯನ್ನು ಭರಿಸುವಷ್ಟು ದೊಡ್ಡದಾದ ಭರವಸೆ ಇದು. ಸರಿ, ಇಲ್ಲಿವರೆಗೆ ನಾವು ಇತಿಹಾಸ ಮತ್ತು ಧಾರ್ಮಿಕ ಪಠ್ಯದ ಆಳವಾದ ವಿಚಾರಗಳನ್ನ, ದೈವಿಕ ಕ್ರಮವನ್ನ ಸುದೀರ್ಘವಾಗಿ ಚರ್ಚಿಸಿದೆವು. ಆದ್ರೆ ಇಲ್ಲೇ ನೋಡಿ ವಿಷಯ ನಿಜಕ್ಕೂ ಕುತೂಹಲಕಾರಿಯಾಗೋದು. ಹೇಳಿ. ಈ ಎಲ್ಲಾ ಪ್ರಾಚೀನ ವಿಚಾರಗಳು ಇಂದಿನ ನಮ್ಮ ದಿನನಿತ್ಯದ ಬದುಕಿಗೆ, ನಮ್ಮ ಇಂದಿನ ಒತ್ತಡದ ಜಗತ್ತಿಗೆ ಹೇಗೆ ಅನ್ವಯವಾಗ್ತವೆ? ಹೌದು, ಇದು ನಾವು ಕೇಳ್ಕೊಳ್ಳೇಬೇಕಾದ ಪ್ರಶ್ನೆ. ನಾವು ಬದುಕ್ತಿರುವ ಈ ಕಾಲವನ್ನೇ ಸ್ವಲ್ಪ ಗಮನಿಸಿ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ಫೋನ್ ನೋಡಿದ್ರೆ ಸಾಕು, ಜಗತ್ತಿನ ನಾನಾ ಮೂಲೆಗಳ ಸಮಸ್ಯೆಗಳು ನಮ್ಮ ತಲೆಗೆ ಹೋಗ್ತವೆ. ಯುದ್ಧಗಳು, ಆರ್ಥಿಕ ಕುಸಿತ ಎಲ್ಲವೂ ಇರುತ್ತೆ. ಹೌದು, ಜೊತೆಗೆ ನಮ್ಮ ಕೆಲಸಗಳನ್ನ ಕಿತ್ತುಕೊಳ್ಳುತ್ತಿರುವ ಕೃತಕ ಬುದ್ಧಿಮತ್ತೆ ಅಂದ್ರೆ AI, ಹೀಗೆ ಪ್ರತಿನಿತ್ಯ ನಮಗೆ ಮಾಹಿತಿಯ ಅತಿ ಹೊರೆ, ಆ ಇನ್ಫಾರ್ಮೇಷನ್ ಓವರ್ಲೋಡ್ ಆಗ್ತಾನೇ ಇದೆ. ನಿಜ, ನಮ್ಮ ಮನಸ್ಸು ಸದಾ ಆತಂಕದ ಸ್ಥಿತಿಯಲ್ಲಿಯೇ ಇರುತ್ತೆ. ಅಂತಹ ಆಧುನಿಕ ಕಾಲದ ಒತ್ತಡಗಳಿಗೆ ಈ ಪಠ್ಯ ಹೇಗೆ ಮದ್ದಾಗುತ್ತೆ? ನಿಮ್ಮ ಹೃದಯ ಕಳವಳಗೊಳ್ಳದಿರಿ ಅನ್ನೋ ಮಾತು ಈ ಆತಂಕದ ಬದುಕಿನಲ್ಲಿ ಪ್ರಾಯೋಗಿಕವಾಗಿ ಹೇಗೆ ಕೆಲಸ ಮಾಡುತ್ತೆ? ಇದು ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ಈ ಪಠ್ಯದ ಅಸಲಿ ತಾಕತ್ತು ಇರುವುದೇ ಇಲ್ಲಿ. ಇದನ್ನ ನಾವು ಪಾಲನಾ ವಿವರಣೆ ಅಥವಾ ಪಾಸ್ಟೋರಲ್ ದೃಷ್ಟಿಕೋನ ಅಂತ ಕರಿತೀವಿ. ನಾವಾಗ್ಲೇ ಮಾತಾಡಿದಂತೆ ಕ್ರಿಸ್ತನ ಈ ಶಾಂತಿಯೂ ಒಂದು ಮ್ಯಾಜಿಕ್ ದಂಡವಲ್ಲ. ಅಂದ್ರೆ ಆರ್ಥಿಕ ಸಮಸ್ಯೆಗಳಿದ್ರೆ ತಕ್ಷಣ ಬ್ಯಾಂಕ್ ಬ್ಯಾಲೆನ್ಸ್ ತುಂಬಿಕೊಳ್ಳೋದಿಲ್ಲ ಅಂತ. ಖಂಡಿತ. ಉದ್ಯೋಗ ಕಳೆದುಕೊಳ್ಳುವ ಭೀತಿ ಇದ್ರೆ ಅದು ನಾಳೆಯೇ ಸರಿಯಾಗೋದಿಲ್ಲ. ಆದ್ರೆ ಈ ಪಠ್ಯವು ನಮಗೆ ಸ್ಪಷ್ಟವಾಗಿ ಕಲಿಸುವುದು ಏನೆಂದ್ರೆ, ಆ ಶಾಂತಿಯು ನಮ್ಮ ಸುತ್ತಲಿನ ಕಷ್ಟಕರ ಪರಿಸ್ಥಿತಿಗಳನ್ನೂ ಏಕಾಏಕಿ ಬದಲಾಯಿಸದೇ ಇರಬಹುದು. ಆದ್ರೆ ಆ ಪರಿಸ್ಥಿತಿಗಳನ್ನು ಎದುರಿಸುವ ನಮ್ಮ ಆ ಮೈಂಡ್ಸೆಟ್ ಅಥವಾ ಮನಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಿಸುತ್ತೆ. ಆಹಾ, ಅಂದ್ರೆ ಯುದ್ಧಭೂಮಿಯಿಂದ ನಮ್ಮನ್ನ ಹೊರತರದೆ ಯುದ್ಧ ಮಾಡಲು ಬೇಕಾದ ಬಲವಾದ ಕವಚವನ್ನ ತೊಡಿಸಿದಂತೆ ಅಲ್ವಾ? ಹೌದು, ನಮ್ಮ ಆತಂಕಗಳೆಲ್ಲದಕ್ಕೂ ಮೂಲ ಕಾರಣನೇ ನಮಗೆ ಎಲ್ಲದರ ಮೇಲೂ ನಿಯಂತ್ರಣ ಬೇಕು ಅನ್ನೋ ಹಂಬಲ. ನಿಜ. ನಾಳೆ ಏನಾಗುತ್ತೆ ಅಂತ ಇಂದೇ ಗೊತ್ತಿರಬೇಕು ಅಂತ ನಾವು ಬಯಸ್ತೀವಿ. ನಾವು ಪರಿಸ್ಥಿತಿಗಳನ್ನ ನಿಯಂತ್ರಿಸಲು ಹೋಗಿ ಕಳವಳಗೊಳ್ತೀವಿ. ಅದೇ, ಆದ್ರೆ ವಾಸ್ತವದಲ್ಲೇ ಹೊರಗಿನ ಪರಿಸ್ಥಿತಿಗಳು ಎಂದಿಗೂ ನಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ. ನಮ್ಮ ನಿಯಂತ್ರಣದಲ್ಲಿರೋದು ಕೇವಲ ಆ ಪರಿಸ್ಥಿತಿಗಳಿಗೆ ನಾವು ನೀಡುವ ಆಂತರಿಕ ಪ್ರತಿಕ್ರಿಯೆ ಮಾತ್ರ. ಕಳವಳಕ್ಕೆ ಮಧ್ಯೆ ಆ ಆಂತರಿಕ ಶಾಂತಿ ಅನ್ನೋದು ಇಲ್ಲಿನ ಸಾರಾಂಶ. ಖಂಡಿತ. ಆ ಪ್ರತಿಕ್ರಿಯೆಯನ್ನು ನಿಯಂತ್ರಿಸುವ, ಆ ಮೂಲಕ ಒಳಗಿನ ಬಿರುಗಾಳಿಯನ್ನು ಶಮನ ಮಾಡುವ ಶಕ್ತಿಯೇ ಈ ದೈವಿಕ ಶಾಂತಿ. ಆದ್ರೆ ಎಲ್ಲವೂ ಕೈಮೀರಿ ಹೋಗ್ತಾ ಇದೆ ಅಂತ ಅನ್ನಿಸಿದಾಗ ಆ ಆಂತರಿಕ ಪ್ರತಿಕ್ರಿಯೆಯನ್ನ ಶಾಂತವಾಗಿಟ್ಕೊಳ್ಳೋದು ಹೇಳಲು ಸುಲಭ, ಆದ್ರೆ ಆಚರಣೆಯಲ್ಲಿ ಬಹಳ ಕಷ್ಟ ಅಲ್ವಾ? ಖಂಡಿತ ಕಷ್ಟ. ಅದಕ್ಕಾಗಿಯೇ ಪಠ್ಯದಲ್ಲಿ ಮತ್ತೊಂದು ಬಹಳ ಮುಖ್ಯವಾದ ಅಂಶವನ್ನ, ಅಂದ್ರೆ ಭವಿಷ್ಯದ ಬಗ್ಗೆ ಒಂದು ಭರವಸೆಯನ್ನ ನೀಡಲಾಗಿದೆ. ಅದು ಈಡೇರುವುದಕ್ಕೆ ಮುಂಚೆಯೇ ತಿಳಿಸಿದ್ದೇನೆ ಅನ್ನೋ ಮಾತಲ್ವಾ? ಹೌದು, ಆ ಮಾತಿನ ಮಹತ್ವವನ್ನ ನಾವು ಗಮನಿಸಬೇಕು. ನಮ್ಮ ಜೀವನದಲ್ಲಿ ನಮಗೆ ಆಕಸ್ಮಿಕ ಅಥವಾ ಆಘಾತಕಾರಿ ಎನಿಸುವ ಘಟನೆಗಳು ದೇವರಿಗೆ ಮೊದಲೇ ತಿಳಿದಿರುತ್ತವೆ. ಓಹೋ. ಆ ಕ್ಷಣದಲ್ಲಿ ನಮ್ಗೆ ಜಗತ್ತೇ ಮುಗಿದು ಹೋಯಿತು ಅಂತ ಅನಿಸಬಹುದು. ಆದರೆ ಎಲ್ಲವೂ ಆತನ ನಿಯಂತ್ರಣದಲ್ಲಿಯೇ ಇರುತ್ತವೆ ಅನ್ನೋ ಭರವಸೆ ಇದು. ಈ ಒಂದು ವಿಚಾರ ಎಷ್ಟೊಂದು ನೆಮ್ಮದಿ ಕೊಡುತ್ತೆ ನೋಡಿ. ಖಂಡಿತ. ನಾವು ಕಷ್ಟದಲ್ಲಿದ್ದಾಗ ನನಗೆ ಮಾತ್ರ ಯಾಕೆ ಹೀಗಾಗ್ತಾ ಇದೆ ಅಂತ ಒದ್ದಾಡ್ತೀವಿ. ಆದರೆ ಇದೆಲ್ಲವೂ ಆ ದೈವಿಕ ಶಕ್ತಿಗೆ ತಿಳಿದಿದೆ, ನಾವು ಏಕಾಂಗಿ ಅಲ್ಲ ಅನ್ನೋ ಅರಿವು ನಮ್ಮ ಹೆಗಲ ಮೇಲಿನ ಭಾರವನ್ನ ಇಳಿಸುತ್ತೆ. ಅಕ್ಷರಶಃ.
ನಾವು ಈ ಬ್ರಹ್ಮಾಂಡದ ವ್ಯವಸ್ಥಾಪಕರಲ್ಲ, ಮ್ಯಾನೇಜರ್ಗಳಲ್ಲ, ಕೇವಲ ಪಾತ್ರಧಾರಿಗಳು ಅನ್ನೋ ಸತ್ಯ ನಮ್ಮನ್ನ ನಿರಾಳರನ್ನಾಗಿಸುತ್ತೆ ಅಲ್ವಾ? ಹೌದು. ಮತ್ತು ಈ ನಿರಾಳತೆಯು ನಮ್ಮಿಂದ ವಿಧೇಯತೆಯ ಸಾಕ್ಷಿಯನ್ನ ನಿರೀಕ್ಷಿಸುತ್ತೆ ಅನ್ನೋದನ್ನು ನಾವು ಮರೆಯಬಾರದು. ವಿಧೇಯತೆಯ ಸಾಕ್ಷಿ ಅಂದ್ರೆ ಕಷ್ಟದ ಸಮಯದಲ್ಲೂ ನಂಬಿಕೆ ಕಳೆದುಕೊಳ್ಳದೇ ಇರೋದು. ಎಕ್ಸಾಕ್ಟ್ಲಿ. ಯೇಸು ಕ್ರಿಸ್ತರು ತಮ್ಮ ಅತ್ಯಂತ ಕಠಿಣವಾದ ಸಮಯದಲ್ಲಿ ಆ ಇಹಲೋಕಾಧಿಪತಿಯ ಎದುರು ಪಿತನಿಗೆ ಹೇಗೆ ವಿಧೇಯರಾಗಿದ್ರೋ ಹಾಗೆ ವಿಶ್ವಾಸಿಗಳು ಕಷ್ಟದ ಸಮಯದಲ್ಲೂ ವಿಧೇಯರಾಗಿರುವ ಮೂಲಕ ಜಗತ್ತಿಗೆ ದೇವರ ಪ್ರೀತಿಯನ್ನು ತೋರಿಸ್ಬೇಕು ಅಂತ ಇದು ಸಂಕ್ಷೇಪಿಸುತ್ತೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ, ಈ ಇಡೀ ಪಠ್ಯದ ಆಳವಾದ ವಿಶ್ಲೇಷಣೆಯಿಂದ ನಾವು ಕಲಿಯಬಹುದಾದ ಪ್ರಮುಖ ಅಂಶಗಳು ಬಹಳ ಸ್ಪಷ್ಟವಾಗಿದೆ. ನಮ್ಮ ದೈನಂದಿನ ಜೀವನದಲ್ಲಿ ಸಂಕಷ್ಟಗಳು ಎದುರಾದಾಗ ಅಥವಾ ವಿರೋಧಿ ಶಕ್ತಿಗಳು ನಮಗೆ ಅಡ್ಡಿಯಾಗಿ ನಿಂತಾಗ ನಮಗೆ ರಕ್ಷಣೆ ಆಗುವುದು ಈ ಅತೀಂದ್ರಿಯ ಶಾಂತಿ, ಅಂದ್ರೆ ಟ್ರಾನ್ಸೆಂಡೆಂಟಲ್ ಪೀಸ್. ಹೌದು. ಯೇಸುವಿನ ಮರಣವು ಮೇಲ್ನೋಟಕ್ಕೆ ಸೋಲಾಗಿರದೆ ಪ್ರೀತಿ ಮತ್ತು ವಿಧೇಯತೆಯ ಮೂಲಕ ಹೇಗೆ ಅಂತಿಮ ವಿಜಯವಾಯಿತೋ ಹಾಗೆಯೇ ಆ ಸ್ಥಿರತೆಯನ್ನ ಅಳವಡಿಸಿಕೊಳ್ಳುವ ಮೂಲಕ ಕ್ರಿಸ್ತನ ಜಯವು ವಿಶ್ವಾಸಿಗಳ ಜಯವೂ ಆಗತ್ತದೆ ಎನ್ನೋದನ್ನ ಇದು ನೆನಪಿಸುತ್ತೆ. ಖಂಡಿತ. ಕಷ್ಟಗಳಿಂದ ಓಡಿಹೋಗುವುದು ಜಯವಲ್ಲ. ಬಿರುಗಾಳಿಯ ಎದುರು ಅಂತರಂಗದ ಸ್ಥಿರತೆಯೊಂದಿಗೆ ನಿಲ್ಲುವುದೇ ನಿಜವಾದ ವಿಜಯ ಅಂತ ಈ ಪಠ್ಯ ಮನವರಿಕೆ ಮಾಡಿಕೊಡುತ್ತೆ. ಕಲಿಯುವ ಆಸಕ್ತಿ ಹೊಂದಿರುವ ಕೀಳುವರಿಗೆ ಈ ಮಾಹಿತಿ ಯಾಕೆ ಇಷ್ಟೊಂದು ಮುಖ್ಯ ಆಗತ್ತೆ ಅಂದ್ರೆ, ನಮ್ಮೆಲ್ಲರ ಬದುಕಿನಲ್ಲಿ ಅನಿಶ್ಚಿತತೆಗಳು ಬರ್ತಾನೆ ಇರ್ತವೆ. ನಿಜ. ಇಂದು ಆರೋಗ್ಯವಾಗಿರಬಹುದು, ನಾಳೆ ಕಾಯಿಲೆ ಬರಬಹುದು. ನಾವು ಯಾವಾಗಲೂ ಕೇವಲ ಈ ಬಾಹ್ಯ ಪರಿಸ್ಥಿತಿಗಳನ್ನು ಸರಿಪಡಿಸಿಕೊಳ್ಳಲು, ಜಗತ್ತನ್ನ ನಮ್ಮ ಹಿಡಿತದಲ್ಲಿಟ್ಟುಕೊಳ್ಳಲು ಒದ್ದಾಡ್ತಾ ಇರ್ತೀವಿ. ಆದ್ರೆ ಹಾಗೆ ಮಾಡಲು ಸಾಧ್ಯವಿಲ್ಲ ಅಂತ ಗೊತ್ತಾದಾಗ ಕುಸಿದ್ಬೀಳ್ತೀವಿ. ಹೌದು. ಆದ್ರೆ ಅಂತರಂಗದ ಸ್ಥಿರತೆಯನ್ನ ಕಾಪಾಡಿಕೊಳ್ಳುವ ಈ ಹೊಸ ದೃಷ್ಟಿಕೋನವು ನಮ್ಮ ಆಲೋಚನೆಗೆ ಹೊಸ ಆಯಾಮವನ್ನ ನೀಡುತ್ತೆ ಅಲ್ವಾ? ಖಂಡಿತ. ಇದು ಇಂದಿನ ಒತ್ತಡದ ಬದುಕಿಗೆ ಒಂದು ಸಂಜೀವಿನಿ ಅಂತಾನೆ ಹೇರ್ಬೋದು. ನಿಜ. ಸರಿ, ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸುವ ಮುನ್ನ ಒಂದು ಪ್ರಚೋದನಾತ್ಮಕವಾದ ಅಂತಿಮ ಚಿಂತನೆಯನ್ನ ನಾವೆಲ್ಲರೂ ನಮಗೆ ನಾವೇ ಕೇಳಿಕೊಳ್ಳುವ ಹಾಗೆ ಮಾರೋಣ. ಆಹಾ, ಹೇಳಿ. ನಾವು ಆರಂಭದಲ್ಲಿ ಮಾತನಾಡಿದ ಆ ಜಲಾಂತರ್ಗಾಮಿಯ ಉಪಮೆಯನ್ನೇ ನೆನಪಿಸಿಕೊಳ್ಳೋಣ. ಈ ಮೂಲಪಠ್ಯವು ಹೇಳುವಂತೆ ನಿಜವಾದ ಶಾಂತಿ ಎಂದರೆ ಕಷ್ಟಗಳಿಲ್ಲದಿರುವುದಲ್ಲ, ಕಷ್ಟಗಳ ನಡುವಿನ ಸ್ಥಿರತೆ ಎಂದಾದರೆ ಯಂತ್ರಿಸಲು ವೃಥಾ ಪ್ರಯತ್ನಿಸುತ್ತಾ ಇದ್ದೀವಿ. ಹೌದು, ಇದು ಬಹಳ ಆಳವಾದ ಪ್ರಶ್ನೆ. ನಮ್ಮ ಕೈಯಲ್ಲಿ ಇಲ್ಲದ ಭವಿಷ್ಯದ ಬಗ್ಗೆ, ಇತರರ ವರ್ತನೆಯ ಬಗ್ಗೆ ಯೋಚಿಸಿ ಪ್ರಕೃತಿಯ ನಿಯಮಗಳನ್ನು ಮೀರಿ ಗಾಳಿಯನ್ನು ನಿಲ್ಲಿಸಲು ಹೋರಾಡುತ್ತಿದ್ದೇವಾ? ಅದರ ಬದಲಾಗಿ ಆ ಬಿರುಗಾಳಿಗಳ ನಡುವೆಯೂ ಹೊರಗೆ ಎಷ್ಟೇ ಅಬ್ಬರವಿದ್ರೂ ನಮ್ಮ ಅಂತರಂಗವನ್ನು ಪ್ರಶಾಂತವಾಗಿಡುವ ಆ ಅತೀಂದ್ರಿಯ ಶಾಂತಿಯನ್ನು ನಾವು ಹೇಗೆ ಕಂಡುಕೊಳ್ಳಬಹುದು? ನಿಜ. ಇದು ನಾವೆಲ್ಲರೂ ನಮಗೆ ನಾವೇ ಕೇಳ್ಕೊಳ್ಬೇಕಾದ, ಬಹಳ ಆಳವಾಗಿ ಆಲೋಚಿಸಬೇಕಾದ ಪ್ರಶ್ನೆ. ಹೊರಗಿನ ಅಲೆಗಳೊಂದಿಗೆ ಹೋರಾಡುವುದನ್ನ ನಿಲ್ಲಿಸಿ ಹೊರಗಿನ ಆಳಕ್ಕೆ ಇಳಿಯುವ ಸಮಯ ಬಂದಿದೆಯಾ? ಖಂಡಿತ ಬಂದಿದೆ. ಈ ಒಂದು ಚಿಂತನಶೀಲ ವಿಚಾರದೊಂದಿಗೆ ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸುತ್ತಾ ಇದ್ದೀವಿ. ನಿಮ್ಮ ಅಮೂಲ್ಯವಾದ ಸಮಯಕ್ಕೆ ಮತ್ತು ಈ ಅದ್ಭುತ ಚರ್ಚೆಗಾಗಿ ತುಂಬ ಧನ್ಯವಾದಗಳು. ನನಗೂ ಕೂಡ ಈ ಚರ್ಚೆ ಬಹಳ ಖುಷಿ ಕೊಟ್ಟು, ನಿಮಗೂ ಧನ್ಯವಾದಗಳು. ಮುಂದಿನ ನಮ್ಮ ಆಳವಾದ ವಿಶ್ಲೇಷಣೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.